ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸಿನಿ ಪಯಣ ಚಾನಲ್ಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಕೂಡ ನನ್ನ ಚಾನಲ್ ಮೇಲೆ ಇರಲಿ. ದಯವಿಟ್ಟು ಇವತ್ತಿನ ನನ್ನ ವಿಡಿಯೋದ ವಿಶೇಷ ಅತಿಥಿ ಯಾರಂದರೆ, ನೀವು ಇತ್ತೀಚೆಗೆ ಒಂದು ವೈರಲ್ ವಿಡಿಯೋ ನೋಡಿರ್ಬೋದಲ್ವ. ಕೀழே இறங்கு ಕಣ್ಣ, ಕೀழே இறங்கு ಶೀಘ್ರ ಇರಂಗು, ಕೀழே ಇರಂಗು. ಇದು ಬಹಳಷ್ಟು ವೈರಲ್ ಆಗಿರುವಂಥ ವಿಡಿಯೋ. ಈ ವಿಡಿಯೋದಲ್ಲಿ ಒಂದಷ್ಟು ವಿಡಿಯೋಗಳು, ಶಾರ್ಟ್ಸ್ ವಿಡಿಯೋಗಳೆಲ್ಲ ಈ ಒಂದು ಇದೇ ವಾಯ್ಸಲ್ಲಿ ಶಾರ್ಟ್ ವಿಡಿಯೋಗಳಾಗಿ ಬಂದಿದೆ. ಹಾಗೆ ಎಲ್ಲೆಲ್ಲ ಕಡೆ ವೈರಲ್ ಆಗಿದೆ. ಅದಲ್ಲದೆ ಈ ಒಬ್ಬ ವಿಶೇಷವಾದ ನಾಯಕನಿಗೆ ತಮಿಳಲ್ಲಿ ಮಾತ್ರ ಅಲ್ಲದೆ ಇಡೀ ನಮ್ಮ ದೇಶದಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅದರಲ್ಲಿ ಕನ್ನಡದಲ್ಲೂ ಕೂಡ ಇವರಿಗೆ ಅಭಿಮಾನಿಗಳಿದ್ದಾರೆ ಅಂದರೆ ನೀವು ನಂಬ್ತೀರ, ನಿಜವಾಗ್ಲೂ ಇದ್ದಾರೆ. ಇತ್ತೀಚೆಗೆ ಅವರು ಒಂದು ರಾಜಕೀಯ ಸಭೆ ಮಾಡ್ತಾಯಿದ್ರು. ಆವಾಗ ಒಬ್ಬ ಹುಡುಗ ಇವರನ್ನು ಕಾಣಲಿಕ್ಕೆ ಸಿಗೋದಿಲ್ಲ ಅಂತ ಯಾವುದೋ ಒಂದು ಕಂಬದ ಮೇಲೆ ಹತ್ತಿದ. ಅವರಿಗೆ ಭಯ ಆಗಿತ್ತು, ಯಾಕಂದರೆ ಅದಕ್ಕಿಂತ ಮೊದಲು ಒಂದು ಸಭೆ ಮಾಡಿದ್ರಲ್ಲಿ ಅದರಲ್ಲಿ ಬಹು ದೊಡ್ಡ ಅನಾಹುತ ಆಗಿತ್ತು. ಯಾಕಂದರೆ ಅಲ್ಲಿ ತುಂಬ ಒಂದು 30 ಜನರಿಗಿಂತ ಮೇಲ್ಪಟ್ಟು ಸಾವಿಗೀಡಾಗಿದ್ದರು. ಹಾಗಾಗಿ ಅದು ಇವರ ತಪ್ಪೇ ಅಲ್ಲ. ರಾಜಕೀಯ ಅಂದಮೇಲೆ ಗೊತ್ತಲ್ವ ಎಲ್ಲರಿಗೆ ಅದರ ಒಳಗಡೆ ಏನು ನಡೀತಾ ಇರುತ್ತೆ. ಒಟ್ಟಲ್ಲಿ ಇವರ ಸಭೆ ಮತ್ತು ಇವರ ಸ್ಪೀಚ್ ನೋಡಲಿಕ್ಕೆ ಬಂದವರಿಗೆ ಈ ಥರ ಆಘಾತ ಆಗಿತ್ತು. ಹಾಗಾಗಿ ಅವರಿಗೆ 2ನೇ ಸಲ ಈ ಥರ ಕಂಬಕ್ಕೆ ಹತ್ತುವಾಗ ಅವರಿಗೆ ಭಯ ಆಗಿ ಈ ಥರ ಅವರು ಕೀழே ಇರಂಗ್ ಅಂತ ಅಲ್ಲಿಂದ ಅವರು ಅಲ್ಲಿಂದ ಬೊಬ್ಬೆ ಆಗ್ತಾಯಿದ್ರು. ಇವರೊಂದು ರಾಜಕೀಯ ಸಭೆ ಮಾಡಲಿ ಅಥವಾ ಇನ್ಯಾವುದೇ ಒಂದು ಕಡೆ ಸೇರಲಿ ಅಂದರೆ ಎಲ್ಲಿ ಮುತ್ತಿಕ್ಕುವ ಜನಗಳಿಗೆ ಲೆಕ್ಕನೇ ಇಲ್ಲ. ಕೋಟ್ಯಾಂತರ ಜನಗಳು ಇವರ ಸುತ್ತುವರೆದಿರ್ತಾರೆ. ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡೋದು ಕೂಡ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಈಗ ರಾಜಕೀಯ ಅನ್ನೋ ಒಂದು ದೊಡ್ಡ ಲೋಕಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮೊದಲೇ ನಡೆಸ್ತಾ ಇದ್ದಾರೆ. ಅದು ಬೇರೆ ಇವರ ಸ್ವಂತ, ಇವರೇ ಕಟ್ಟಿಕೊಂಡ ಒಂದು ಪಾರ್ಟಿ. ಹಾಗಾಗಿ ಅಲ್ಲಲ್ಲಿ ಇವರು ಸಭೆ ನಡೆಸಬೇಕು. ಎಲೆಕ್ಷನ್ ಬರುವಾಗ ಇವರು ಅದಕ್ಕೆಲ್ಲ ಪೂರಕವಾಗಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಹೋಗಬೇಕು. ನಮ್ಮೆಲ್ಲರ ದಳಪತಿ ವಿಜಯನ್. ಹಾಗೆ ಇವರು ಹುಟ್ಟಿರೋದು 1974 ಮದ್ರಾಸಲ್ಲಿ ಹುಟ್ಟಿರೋದು. ಇವರ ತಂದೆ ನಿರ್ದೇಶಕ ಎಸ್.ಎ. ಚಂದ್ರಶೇಖರ್, ತಾಯಿ ಅವರು ಗಾಯಕಿಯಾಗಿದ್ದರು. ಅವರ ಹೆಸರು ಕೂಡ ಶೋಭಾ ಅಂತ. ಯಾಕಂದರೆ ಇವರು ಬಾಲ್ಯದಲ್ಲಿ ಬಹಳಷ್ಟು ಕಷ್ಟಪಟ್ಟವರು. ಇವರ ತಾಯಿ, ಯಾಕಂದರೆ ತಂದೆ ನಿರ್ದೇಶಕರಂದರೆ ಅಷ್ಟೊಂದು ಖ್ಯಾತ ನಿರ್ದೇಶಕರಾಗಿ ಇರಲಿಲ್ಲ. ಹಾಗಾಗಿ ಇವರಿಗೆ ಆರ್ಥಿಕವಾಗಿ ಬಹಳಷ್ಟು ಕಷ್ಟ ಇತ್ತು. ಇವರ ತಾಯಿ ಗಾಯನ ಎಲ್ಲ ಈ ಥರ ಹಾಡುಗಳಿಗೆಲ್ಲ ಆರ್ಕೆಸ್ಟ್ರಾದಲ್ಲಿ ಇದರಲ್ಲಿ ಹಾಡಿ ಅದರಲ್ಲಿ ಬರುವ ಸಂಪಾದನೆಯಲ್ಲಿ ಇವರು ಜೀವನವನ್ನು ಸಾಗಿಸಬೇಕಾಗಿತ್ತು. ಹಾಗಾಗಿ ತುಂಬ ಕಷ್ಟಕರವಾದ ಜೀವನ ಆಗಿತ್ತು. ಹಾಗೆ ತಂದೆಯ ಕೆಲವು ಸಿನಿಮಾದ ನಿರ್ದೇಶನದಲ್ಲಿ ಇವರು ಬಾಲನಟನಾಗಿ ಕೂಡ ಕೆಲಸ ಮಾಡಿದ್ದಾರೆ. ಆನಂತರ ಅಲ್ಲಿ ಇವರಿಗೆ ಒಬ್ಬಳು ತಂಗಿ ಇದ್ದರು, ವಿದ್ಯಾ ಅಂತ ಹೆಸರು. ಆ ತಂಗಿ 2ನೇ ವರ್ಷಕ್ಕೆ ಅದು ಮರಣ ಹೊಂದಿ ಹೋದರು. ಯಾಕೆಂದರೆ ಈ ವಿಜಯ್ ತುಂಬ ಹೈಪರ್ ಆ್ಯಕ್ಟಿವ್ ಆಗಿದ್ದರಂತೆ ಚಿಕ್ಕದಿರುವಾಗ. ಯಾಕಂದರೆ ಒಂದು ಕಡೆ ಕೂತ್ಕೊಳ್ತಾ ಇರಲಿಲ್ಲ. ಮಾತು ಎಲ್ಲೂ ಹೋದರೂ ಮಾತು. ಇವರ ಬಾಯಿನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲಂತೆ. ಯಾವಾಗ ಇವರ ತಂಗಿ ನಿಧನ ಹೊಂದಿದ್ರು ನೋಡಿ, ಅವತ್ತಿಗೆ ಮಾತು ಬಿಟ್ಟ ವಿಜಯ್ ಇವತ್ತಿನ ತನಕ ಅವರು ಮಿತಭಾಷೆಯಾಗಿದ್ದಾರೆ. ಅದೊಂದು ಜೀವನದಲ್ಲಿ ಇವರಿಗೆ ದೊಡ್ಡ ಒಂದು ಆಘಾತವಾಗಿತ್ತು. ವಿಜಯ್ಗೆ ಅಷ್ಟು ಕೂಡ ಅವರು ತಂಗಿನ ಪ್ರೀತಿ ಮಾಡ್ತಾಯಿದ್ರು. ಅದು ಯಾವ ಕಾರಣದಿಂದ ಆ ಮಗು ಕಾಲವಾಗಿತ್ತೋ ಗೊತ್ತಿಲ್ಲ. ಆದರೆ ಆ ಮಗುವಿನ ಮರಣ ನಂತರ ವಿಜಯ್ ಪೂರ್ತಿಯಾಗಿ ಬದಲಾದರು. ಅವ್ರ ಹತ್ರ ಒಂದೆರಡು ಮಾತು ಮಾತಾಡೋದೇ ಕಷ್ಟವಾಗಿತ್ತು. ಹಾಗಾಗಿ ಅವರು ಆ ಒಂದು ರೀತಿಗೆ ಬಂದಿದ್ದು ತಂಗಿಯ ಮರಣ ನಂತರ. ನಟನೆ ಎಂಬುದು ಇವರ ಕನಸಾಗಿತ್ತು. ಇವರು ಬಾಲನಟನಾಗಿ ಹಲವಾರು ಸಿನಿಮಾದಲ್ಲಿ ಮಾಡಿದ್ದಾರೆ. ಆದರೆ ಮತ್ತೆ ಅವರಿಗೆ ಪುನಃ ನಾಯಕನಾಗಿ ಬರುವಂಥ ಆಸೆ ಇತ್ತು. ಅದಕ್ಕಾಗಿ ಅವರು ವಿದ್ಯಾಭ್ಯಾಸವನ್ನೇ ಅರ್ಧಕ್ಕೆ ನಿಲ್ಲಿಸಿ 1992ರಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ತಮಿಳು ಸಿನಿಮಾಕ್ಕೆ ಬಂದರು. ಅಲ್ಲಿಂದ ನಮ್ಮ ವಿಜಯ್ ಅವರು ತಿರುಗಿ ನೋಡಿದ್ದೇ ಇಲ್ಲ. ಯಾಕಂದರೆ ಒಳ್ಳೆಯ ಡ್ಯಾನ್ಸರು. ಆಮೇಲೆ ಅಂದಿನ ಸಮಯದಲ್ಲಿ ಅವರಿಗೆ ಒಳ್ಳೆಯ ಹಾಡುಗಳು ಕೂಡ ಸಿಕ್ಕಿತ್ತು. ಒಳ್ಳೊಳ್ಳೆ ನಿರ್ದೇಶಕರ ಅಡಿಯಲ್ಲಿ ಅವರು ಕೆಲಸ ಮಾಡಿದರು. ಎಲ್ಲ ಸಿನಿಮಾಗಳು ಕೂಡ ಅವರು ಸಿನಿಮಾ ಕತೆ ಚೆನ್ನಾಗಿರಲಿ, ಕತೆ ಚೆನ್ನಾಗಿಲ್ಲದೆ ಇರಲಿ, ಹೇಗಿದ್ರೂ ನಮ್ಮ ವಿಜಯ್ ಸಿನಿಮಾ ಅಂತೂ ಹೌಸ್ಫುಲ್ ಆಗ್ತಾಯಿತ್ತು. ಹಾಗೆ ಒಳ್ಳೆಯ ಒಂದು ನಿರ್ಮಾಪಕರಿಗೂ ಕೂಡ ಒಳ್ಳೆಯ ಲಾಭ ಬರ್ತಾಯಿತ್ತು. ಹಾಗಾಗಿ ನಮ್ಮ ಈ ಥರ ಇರೋದರಿಂದ ನಮ್ಮ ವಿಜಯ್ ಅವರ ಸಂಭಾವನೆ ದಿನದಿಂದ ದಿನಕ್ಕೆ ಕೋಟಿಗಟ್ಟಲೆ ಹೆಚ್ಚುತ್ತಾ ಹೋಯಿತು. ವಿಜಯ್ ಒಂದು ಫೇಮಸ್ ನಟನಾಗಿ
ಅಲ್ಲಿ ನಮ್ಮ ತಮಿಳುನಾಡಲ್ಲಿ ಹೆಸರಾಂತ ನಟನಾಗಿ ಹೆಸರು ಮಾಡಿದರು. ಅದು ಅಲ್ಲದೆ ಅವರು ಬರೀ ತಮಿಳುನಾಡಿಗೆ ಮಾತ್ರ ಸೀಮಿತವಲ್ಲ, ಅವರು ಬೇರೆ ಭಾಷೆಯಲ್ಲಿ ಜಾಸ್ತಿ ಮಾಡಿಲ್ಲ ಅಂದ್ರೂ ಎಲ್ಲ ಭಾರತೀಯರು ಅವರ ಸಿನಿಮಾಗಳನ್ನು ನೋಡ್ತಾಯಿದ್ರು. ಹಾಗೆ ಹೊರದೇಶದಲ್ಲಿ ಕೂಡ ನಮ್ಮ ಭಾರತೀಯರು ಕೂಡ ಅವರ ಸಿನಿಮಾ ನೋಡ್ತಾಯಿದ್ರು. ಯಾಕಂದರೆ ಅವರ ಸಿನಿಮಾ ಪ್ರತಿಯೊಂದೊಂದು ವಿಶೇಷವಾದ ಡ್ಯಾನ್ಸ್, ಒಂದು ಡೈಲಾಗು, ಆಮೇಲೆ ಒಳ್ಳೊಳ್ಳೆ ಅದ್ಭುತ ನಾಯಕಿಯರೊಂದಿಗೆ ಇವರು ಅಭಿನಯ ಮಾಡಿದಂಥ ಖ್ಯಾತಿ ಇವರದು. 90ನೇ ಇಸವಿಯಿಂದ ಒಂದು 2000 ಇಸವಿವರೆಗೆ ನಮ್ಮ ಅಲ್ಲಿ ಸಿನಿಮಾ ರಂಗದಲ್ಲಿ ನಮ್ಮ ವಿಜಯ್ ಅವ್ರದ್ದೇ ರಾಜ್ಯಭಾರ ಆಗಿತ್ತು. ಅಂದರೆ ಅಷ್ಟು ಚೆನ್ನಾಗಿ ಅವರ ಸಿನಿಮಾ ಓಡ್ತಾಯಿತ್ತು. ಅವರ ಸಿನಿಮಾಗೆ ಖಂಡಿತವಾಗಿ ಕತೆ ಬೇಕಾಗಿರಲಿಲ್ಲ, ಅವರು ಬಂದು ನಿಂತರೇ ಆ ಸಿನಿಮಾ ಓಡೋದು. ಆದರೆ ಅವರಿಗೆ ಸಿನಿಮಾ ರಂಗದಲ್ಲಿ ಎಲ್ಲರ ಜೊತೆ ಒಳ್ಳೆಯ ಆತ್ಮೀಯತೆ ಇತ್ತು. ಆದರೆ ಕೆಲವರು ಕಿಡಿಗೇಡಿಗಳಿದ್ದಾರಲ್ವ, ಅಜಿತ್ನವರನ್ನು ಎದುರು ಹಾಕ್ಕೊಳ್ಳಿಕ್ಕೆ ನೋಡ್ತಾಯಿದ್ರು. ಆದರೆ ಅವರು ಒಳ್ಳೆಯ ಗೆಳೆಯರಾಗಿದ್ದರು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಶಾಲಿನಿ ಕೂಡ, ಅಜಿತ್ ಅವರ ಪತ್ನಿ ಶಾಲಿನಿ ಕೂಡ ವಿಜಯ್ ಅವರ ಜೊತೆ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಹಾಗೆ ಅವರ ಎರಡೂ ಕುಟುಂಬಕ್ಕೂ ಒಳ್ಳೆಯ ಒಂದು ನಂಟು ಇತ್ತು. ತಂಗಿಯ ಮರಣ ನಂತರ ಸರಿಯಾಗಿ ಮಾತನಾಡದ ವಿಜಯ್ ಅವರು ಈ ಸಿನಿಮಾದಲ್ಲಿ ಒಂದೊಂದು ಡೈಲಾಗ್ ನೋಡಿದರೆ ಇದು ನಮ್ಮ ವಿಜಯನಂತೆ ನಾವು ಹುಬ್ಬೇರಿಸಿ ನೋಡಬೇಕು, ಆ ಥರ ಡೈಲಾಗ್ ಡೆಲಿವರಿ ಮಾಡ್ತಾರೆ ಅವರು. ಹಾಗೆ ಇವರ ಡ್ಯಾನ್ಸುಗಳು, ಒಂದೊಂದು ಹಾಡಿಗೆ ಡ್ಯಾನ್ಸ್ ಕೂಡ ಅಷ್ಟು ಅದ್ಭುತ ಆಗಿತ್ತು. ಒಟ್ಟಲ್ಲಿ ಅವರು ತಮಿಳುನಾಡಿನ ದೇವರಂತಲೇ ಹೇಳಬೇಕು. ಯಾಕಂದರೆ ತಮಿಳರು ಇವರನ್ನು ಆರಾಧಿಸ್ತಾಯಿದ್ರು. ಇವರಿಗಿರುವ ಒಂದು ಫ್ಯಾನ್ ಬೇಸ್ ಎಷ್ಟಿದೆ ಅಂದರೆ ಅದು ಲಕ್ಷಾಂತರ ಅಲ್ಲ, ಕೋಟ್ಯಂತರ. ಹಾಗಾಗಿ ಇವತ್ತು ಎಷ್ಟೇ ಹಣ ಸುರಿದು ನಮ್ಮ ವಿಜಯ್ ಅವರನ್ನು ನಾಯಕನಾಗಿ ಮಾಡಲಿಕ್ಕೆ ಪ್ರೊಡ್ಯೂಸರ್ ರೆಡಿ. ಹಾಗಾಗಿ ನಮ್ಮ ಕೊನೆಯ ಚಿತ್ರದಲ್ಲಿ ಇವಾಗ ನಮ್ಮ ಕನ್ನಡದ ಪ್ರೊಡ್ಯೂಸರ್ ಅವರಿಗೆ ಹಣ ಎಲ್ಲ ಹೂಡಿಕೆ ಮಾಡಿರೋದು. ಆದರೆ ಆ ಸಿನಿಮಾ ಯಾಕೋ ತೆರೆ ಕಾಣ್ತಾ ಇಲ್ಲ. ಯಾಕಂದರೆ ಬರ್ತಾ 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 ಅವರಿಗೆ ಸಿನಿಮಾದಲ್ಲೆಲ್ಲ ಸಾಕಷ್ಟು ಕೆಲಸ ಮಾಡಿದ ನಂತರ ರಾಜಕೀಯ ಕಡೆ ಒಲವು ಮೂಡಿತು. ರಾಜಕೀಯ ಅಂದಮೇಲೆ ಅದು ಯಾವಾಗಲೂ ತುಂಬ ಏನು ಹೇಳೋದು, ಈ ಥರ ಸಂಕಷ್ಟಗಳು ಬರ್ತಾನೆ ಇರುತ್ತೆ. ಹಾಗಾಗಿ ಜನವರಿ 9, 2026ಕ್ಕೆ ತೆರೆ ಕಾಣಬೇಕಿದ್ದ ಜನನಾಯಕನ ಸಿನಿಮಾ ಕಾರಣಾಂತರಗಳಿಂದ ಮುಂದೂಡ್ತಾನೇ ಹೋಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಒಂದು ಕಡೆ ನಮ್ಮ ವಿಜಯ್ ಅವರಿಗೆ, ಕನ್ನಡದ ಪ್ರೊಡ್ಯೂಸರಿಗೆ ಈ ಥರ ಅನ್ಯಾಯ ಆಗುತ್ತೆ ಅಂತ ಬೇಸರ ಇದೆ. ಆದರೆ ವಿಷಯ ಇದು ಕೋರ್ಟಲ್ಲಿದೆ. ಇವರು ತಮಿಳುನಾಡಲ್ಲಿ ಇವಾಗ ಹೊಸ ಪಕ್ಷವನ್ನು ಕಟ್ಟಿದ್ದಾರೆ, TVK ಅಂತಂದರೆ ತಮಿಳ್ ವೆಟ್ರಿ ಕಳಗಂ ಅಂತಂದ್ರೆ ಪೂರ್ತಿಯಾದ ಹೆಸರು. ಹಾಗಾಗಿ ಅದಕ್ಕೆ ತುಂಬ ಜನಗಳು ಆ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಹಾಗಾಗಿ ಅಲ್ಲಿ ಪಕ್ಷದಲ್ಲಿ ಸ್ವಲ್ಪ ಗೊಂದಲ ನಡೀತಾ ಇದೆ. ಎಲ್ಲಿ ಮುಂದೆ CM ಆಗ್ತಾರೋ, ಎಲ್ಲಿ ಇವರು ಈ ರಾಜಕೀಯದಲ್ಲಿ ಮೇಲೆ ಹೋಗ್ತಾರೋ ಅಂತ. CM ಆಗೋದಂತೂ ಖಂಡಿತ ಅವರಿಗೆ ಬೇಕಾದಷ್ಟು ಓಟು ಬೀಳುತ್ತೆ. ಇವತ್ತೇ ಅವರು ಇನ್ನೂ ಸರಿಯಾಗಿ ಎಲೆಕ್ಷನ್ಗೆ ನಿಂತಿಲ್ಲ ಅಂದರೆ ಇವತ್ತೇ ತಮಿಳರ ಸಪೋರ್ಟ್ ಇದೆ, ಎಷ್ಟಿದೆ ಅಂದರೆ ಅದಕ್ಕೆ ಲೆಕ್ಕನೇ ಇಲ್ಲ. ಇವರು ಯಾವುದೇ ಪಕ್ಷಕ್ಕೆ ನಿಂತರೂ ಖಂಡಿತ ವಿಜಯ್ ಅವರು ಗೆಲ್ತಾರೆ. ಹಾಗಾಗಿ ಅವರು ಸಿನಿಮಾ ರಂಗದಿಂದಲೂ ಕೂಡ ದೂರ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರಂತೆ. ಹಾಗೆ ಇವರ ಕೊನೆಯ ಪಿಕ್ಚರ್ ಸಿನಿಮಾ ಕೂಡ ಅದು ಜನನಾಯಕನಂತ. ಅದಕ್ಕೆ ನೂರಾರು ಅಡ್ಡಿಗಳು. ಯಾಕಂದರೆ ಇವರ ಸಂಭಾವನೆ ಅದಕ್ಕೆ ಒಂದು 250-300 ಕೋಟಿ ಮೇಲೆ ಇದೆ ಅಂತ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಇವರು ಎಲ್ಲೇ ಹೋಗಲಿ ಇವರಿಗೆ ಹಾಕಿದ ದುಡ್ಡು ಖಂಡಿತ ವಾಪಸ್ ಬರೋದು, ಅದರಲ್ಲಿ ಲಾಭ ಬರೋದಂತೂ ಅದು ಎರಡು ಮಾತೇ ಇಲ್ಲ ಅದಕ್ಕೆ. ಅಂದರೆ ವಿಜಯ್ ಸಿನಿಮಾ ಹೇಗಿದೆ ಅಂತ ಅದು ಗೊತ್ತಿಲ್ಲ, ವಿಜಯ್ ಅವರ ಹೆಸರು ಆ ಥರ ಇದೆ. ತಂದೆ ನಿರ್ದೇಶಕರಾಗಿದ್ರೂ ಚಿಕ್ಕದಿರುವಾಗ ಒಂದೊಂದು ತುತ್ತು ಊಟಕ್ಕೂ ಕೂಡ ಕಷ್ಟ ಬಂದವರು ವಿಜಯ್ ಅವರು. ಯಾಕಂದರೆ ತಾಯಿ ಅಲ್ಪ ಸಂಪಾದನೆಯಲ್ಲಿ ಒಂದು ಹೊತ್ತು ತಿಂದ್ಕೊಂಡು ಹೀಗೆ ಬೆಳೆದಂತಹ ಒಂದು ಕುಟುಂಬ. ಆದರೆ ತಂಗಿಯ ಮರಣ ನಾನು ಹಿಂದೆ ಹೇಳಿದಾಗೆ ಬಹಳಷ್ಟು ಅವರಿಗೆ ನೋವನ್ನು ಕೊಟ್ಟಿದೆ. ಅಂದರೆ ಇದುವರೆಗೆ ಅವರಿಗೆ ಆ ನೋವು ಹೋಗಿಲ್ಲ. ಹಾಗಾಗಿ ಇವರ ಒಂದು ಸ್ವಂತ ಸಿನಿಮಾ ರಂಗದಲ್ಲಿ ಪ್ರೊಡಕ್ಷನ್ ಹೌಸ್ ಇದೆ, ಅದಕ್ಕೂ ಕೂಡ ತಂಗಿಯ ಹೆಸರು ಇಟ್ಟಿದ್ದಾರೆ. VV ಪ್ರೊಡಕ್ಷನ್ ಹೌಸ್ ಅಂತ ಕೂಡ ಇಟ್ಟಿದ್ದಾರೆ. ಅಷ್ಟು ಕೂಡ ಅವರು ತಂಗಿಯನ್ನು ಪ್ರೀತಿ ಮಾಡ್ತಾಯಿದ್ರು. ಆಮೇಲೆ ಪ್ರತಿ ವರ್ಷ ಅವರು ಎಣಿಕೆ ಮಾಡ್ತಾಯಿದ್ರಂತೆ. ಇವಾಗ ಈ ವರ್ಷಕ್ಕೆ ನನ್ನ ತಂಗಿ ಇರ್ತಿದ್ರೆ ಇಷ್ಟು ವರ್ಷ ಆಗ್ತಾಯಿತ್ತು, ಈ ವರ್ಷ ಇಷ್ಟು ವರ್ಷ ಆಗ್ತಾಯಿತ್ತು, ಹೀಗೆ ಎಣಿಕೆ ಮಾಡ್ತಾನೆ ಅದರಲ್ಲೇ ಅವರು ಮೌನವಾಗಿ ಬಿಟ್ಟಿರೋದು. ಅದು ಅಲ್ಲದೆ ನೋಡಿ, ಒಡ ಹುಟ್ಟಿದವರು ಅಂದಮೇಲೆ ಹಾಗೆ ಅಲ್ವ, ಒಬ್ಬರನ್ನೊಬ್ಬರು ಬಿಟ್ಟಿರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಅಗಲಿಕೆ ಅನ್ನೋದು ಅದು ಏನು ಅಂತ ಅದು ಅನುಭವಿಸಿದವ್ರಿಗಷ್ಟೇ ಗೊತ್ತು. ಅದು ದೊಡ್ಡವರಾಗಲಿ, ಶ್ರೀಮಂತರಾಗಲಿ, ಬಡವರಾಗಲಿ, ಯಾರೇ ಆಗಲಿ, ಎಂತಹ ದೊಡ್ಡ ವ್ಯಕ್ತಿಗಳಾಗಿದ್ದರೆ ಆದ್ರೂ ಸಹ ಒಂದು ಒಡ ಹುಟ್ಟಿದವರ ಅಗಲುವಿಕೆ ಇದೆ ಅಲ್ವ, ಅದು ಬಹಳ ಬೇಸರ ತರಿಸುವಂಥದ್ದು. ಎಲ್ಲರ ಒತ್ತಾಯದ ಮೇರೆಗೆ ಅವರು ಕೊನೆಯ ಒಂದು ಸಿನಿಮಾದಲ್ಲಿ ನಟಿಸಿದರು. ಯಾಕಂದರೆ ಮುಂದೆ ಅವರಿಗೆ ರಾಜಕೀಯದಲ್ಲಿ ಮಾಡಬೇಕಾದ್ದು ಬಹಳಷ್ಟು ಕೆಲಸ ಇದೆ. ಪ್ರಚಾರಕ್ಕೆ ಹೋಗಬೇಕು,
ಇನ್ನು ಹಲವಾರು ಯೋಜನೆಗಳನ್ನು ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಸಿನಿಮಾದಲ್ಲಿ ಅಭಿನಯ ಮಾಡಲಿಕ್ಕೆ ಆಗಲ್ಲ ಅವರಿಗೆ. ಹಾಗೆ ಕೊನೆಯ ಸಿನಿಮಾ ಇರಲಿ ಅಂತ ಈ ಸಿನಿಮಾಕ್ಕೆ ಅವರು ನಾಯಕನಾಗಿ ಪಾತ್ರ ವಹಿಸಿದ್ದಾರೆ. ಆದರೆ ಆ ಸಿನಿಮಾಕ್ಕೇ ಅಡ್ಡ ಕಾಲಿಟ್ಟಿದೆ. ಅದು ಏನು CBFC ಪ್ರಮಾಣ ಪತ್ರ ಸಿಗ್ತಿಲ್ಲ ಅಂತ ಅನ್ನೋ ಮಾತಿದೆ. ಹಾಗಾಗಿ ಆ ಸಿನಿಮಾ ಈಗ ವಿಷಯ ಕೋರ್ಟಲ್ಲಿದೆ. ಮುಂದೆ ತೆರೆ ಕಂಡರೂ ಕಾಣ್ಬೋದು. ಯಾಕೆಂದರೆ ಇದು ಕಂಡಿಲ್ಲ ಅಂದರೆ ನಮ್ಮ ಕನ್ನಡದ ನಿರ್ಮಾಪಕರಿಗೆ ಬಹಳ ದೊಡ್ಡ ಏಟಾಗುತ್ತೆ. ಹಾಗಾಗಿ ಇದು ತೆರೆ ಕಾಣಲೇಬೇಕು. ಮತ್ತು ಅವರು ಒಂದು ಕೊನೆಯ ಚಿತ್ರದಲ್ಲಿ ತುಂಬ ಹೆಸರು ಮಾಡಬೇಕು, ನಂತರ ರಾಜಕೀಯದಲ್ಲಿ ಹೋಗಿ CM ಕೂಡ ಆಗಬೇಕು ಅಂತ ನಮಗೆಲ್ರಿಗೂ, ನಮ್ಮ ಕನ್ನಡದವರಾದ ನಮಗೂ ಕೂಡ ಆಸೆ ಇದೆ. ಹಾಗೆ ನಮ್ಮ ಇವತ್ತಿನ ವಿಡಿಯೋ ಬಂದು ನಮ್ಮ ವಿಜಯವ್ರದ್ದಾಗಿತ್ತು. ದಳಪತಿ ಅಂತ ಅವರಿಗೆ ತಮಿಳುನಾಡವರು ಇಟ್ಟಂಥ ಹೆಸರು. ಅವರು ಬರೀ ತಮಿಳುನಾಡಿಗೆಲ್ಲ, ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಾ ಎಷ್ಟು ಹುಡುಗರು ಅವರಿಗೆ ಫ್ಯಾನ್ ಆಗಿದ್ದಾರೆ. ಹಾಗೆ ನಮ್ಮ ಕನ್ನಡದವ್ರನ್ನು ಸಾಕಷ್ಟು ಜನ ಪ್ರೀತಿ ಮಾಡ್ತಾರೆ. ಅದ್ರ ಜೊತೆ ನೋಡಿ, ಈ ಕಲೆಗೆ, ನಟನೆಗೆ ಅಥವಾ ಕಲಾವಿದನಿಗೆ ಯಾವ ಭಾಷೆ ಕೂಡ ಇಲ್ಲ ಅಲ್ವಾ. ಎಲ್ಲರೂ ಕೂಡ ಕಲೆ ಅಂದರೆ ದೇವರ ಸೊತ್ತು, ಸರಸ್ವತಿಯ ಸೊತ್ತು, ಅದನ್ನು ಎಲ್ಲರೂ ಕೂಡ ಪ್ರೀತಿ ಮಾಡ್ಬೋದು. ಹಾಗೆ ಇವರ ಸಿನಿಮಾ ಆದಷ್ಟು ಬೇಗ ತೆರೆ ಕಾಣಲಿ, ಅದಕ್ಕೆ ನಮ್ಮ ಕನ್ನಡದ ನಿರ್ಮಾಪಕರಿಗೆ ಒಳ್ಳೆಯ ಒಂದು ಲಾಭ ಕೂಡ ಸಿಗಲಿ. ಯಾಕಂದರೆ ಅದನ್ನು ಎಲ್ಲ ಭಾಷೆಯಲ್ಲಿ ಕೂಡ ಅದು ರಿಲೀಸ್ ಆಗ್ತಾಯಿದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಈ ಥರ ಎಲ್ಲ ಭಾಷೆಯಲ್ಲಿ ರಿಲೀಸ್ ಆಗ್ತಾಯಿದೆ. ಹಾಗಾಗಿ ಇದು ದೊಡ್ಡ ಮೊತ್ತದ ಚಿತ್ರ ಅಲ್ಲದೆ ನಮ್ಮ ವಿಜಯವರಿಗೂ ಕೂಡ ಒಂದು ದೊಡ್ಡ ಸಂಭಾವನೆ ಕೊಟ್ಟಂತಹ ಚಿತ್ರ. ಹಾಗಾಗಿ ಆದಷ್ಟು ಬೇಗ ರಿಲೀಸ್ ಆಗಿ ನಮ್ಮ ಕನ್ನಡದ ನಿರ್ಮಾಪಕರಿಗೆ ನಷ್ಟ ಬಾರದ ಹಾಗೆ ಇರಲಿ. ಹಾಗೆ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಇವರು ಒಳ್ಳೆಯ ಒಂದು ಹೆಸರನ್ನು ಮಾಡಿ ಮುಂದೆ CM ಕೂಡ ಆಗಲಿ ಅಂತ ನಮ್ಮದೆಲ್ಲರದ್ದು ಹಾರೈಕೆ, ಬೇಡಿಕೆ. ನನ್ನ ಇವತ್ತಿನ ವಿಡಿಯೋ ನಮ್ಮ ದಳಪತಿ ವಿಜಯವ್ರದ್ದಾಗಿತ್ತು. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ ಎಲ್ಲರ ಕಡೆಯಿಂದಲೂ. ನಾನು ಆದಷ್ಟು ತಪ್ಪು ಮಾಡದಾಗೆ ನಿಗಾ ವಹಿಸ್ತೀನಿ. ಹಾಗಾಗಿ ತಪ್ಪು ಬಂದಿರಲ್ಲ ಅಂತ ನನಗನ್ನಿಸ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಎಲ್ಲವೂ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ. ಮತ್ತೊಬ್ಬರು ಕಲಾವಿದ ಯಾರೇ ಆಗಲಿ ಒಬ್ಬರ ವಿಡಿಯೋದೊಂದಿಗೆ ನಾನು ಬರ್ತೀನಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ ಬಹು ಮುಖ್ಯ ಆಗಿರುತ್ತೆ. ಎಲ್ರಿಗೂ ಟಾಟಾ, ಬೈ, ಸಿ ಯು, ಟೇಕ್ ಕೇರ್.